ಕೃಷ್ಣ ನಮಸ್ತೆ ಸ್ನೇಹಿತರೆ, ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಸಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲಿ ಏನಾದರೂ ಬೇಕು ಅಂತ ಕೇಳಿದಾಗ ಕೇವಲ ಒಂದು 2 ಐಟಮ್ನ ಯೂಸ್ ಮಾಡಿ ಈ ಥರ ಒಂದು ಐಟಮ್ನ ಮಾಡಿಕೊಡಿ. ಖಂಡಿತ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಐಟಮ್ ಕೊಡೋಕ್ಕಿಂತ ಮನೆ ಒಳಗಡೆ ಈ ಥರ ಒಂದು ಜಲ್ಲಿನ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಬೇಗನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸ್ವಲ್ಪ ಬಲ್ತಿರೋ ಅಂಥ ಒಂದು ಎಳ್ನೀರನ್ನ ತೊಗೊಂಡಿದ್ದೀನಿ ನೋಡಿ, ಒಂದೇ ಎಳ್ನೀರು. ಮತ್ತು ಇದಕ್ಕೆ ಜೆಲಿಟನ್ ಪೌಡ್ರು ಇಲ್ಲ ಅಗರ್ ಅಗರ್ ಪೌಡ್ರು ಅಂತ ಯಾವ್ದು ಬೇಕಾದರೂ ನೀವು ಮಾಲಲ್ಲಿ ಮತ್ತು ಹೋಲ್ಸೇಲ್ ಶಾಪಲ್ಲಿ ಸಿಗುತ್ತೆ ನೋಡಿ. ನಾನಿಲ್ಲಿ ಎಳ್ನೀರನ್ನ ಹೊಡ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಥರ ಇದನ್ನು ಹಾಕ್ಕೊಳ್ಳೋದು ಬೇಡ ಅಂತ ನೀಟಾಗಿ ಎಳ್ನೀರು ಮಾತ್ರನೇ ಅದನ್ನು ಫಿಲ್ಟ್ರ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಅದರಲ್ಲಿರೋ ಅಂಥ ಕಾಯಿನ ನೀಟಾಗಿ ಸ್ವಲ್ಪ ಪೀಸಸ್ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಎಳ್ನೀರನ್ನ ಫಿಲ್ಟ್ರ್ ಮಾಡ್ಕೊಂಡು ಆಗಿದ ತಕ್ಷಣ ಬಾಯ್ಲ್ಡ್ ಮಾಡೋದಕ್ಕೆ ಇಡೋಣ. ಇದು ಆಗೋವರೆಗೂ ಸಿಮ್ಮಲ್ಲೇ ಇಟ್ಟು ಸ್ಟವ್ನ ಸಿಮ್ಮಲ್ಲೇ ಯೂಸ್ ಮಾಡಬೇಕು. ಹಾಗಾಗಿ ನೋಡಿ, ಎಳ್ನೀರು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ 2 ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲೊಂದು 2 ಸ್ಪೂನ್ ಇರಲಿ ಅಂತ ಸಕ್ಕರೆನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು 2 ಸ್ಪೂನಷ್ಟು ಅಗರ್ ಅಗರ್ ಪೌಡ್ರು, ಏನು ಜೆಲಿಟನ್ ಪೌಡ್ರು ಅಂತಾರಲ್ಲ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ. 2 ಸ್ಪೂನಷ್ಟು, ಜಾಸ್ತಿ ಅಂತಿಲ್ಲ, 2 ಸ್ಪೂನಷ್ಟು ನೋಡಿ. ನೀಟಾಗಿ ಹಾಕ್ಕೊಂಡು ಈ ಥರ ಸ್ಕ್ರಾಲ್ ಮಾಡ್ತಾ ಇರಬೇಕು. ಅದೆಲ್ಲ ನೀಟಾಗಿ ಮೆಲ್ಟ್ ಆಗ್ತಾ ಬರ್ತಾ ಇರುತ್ತೆ ನೋಡಿ. ಮ್ಯಾಕ್ಸಿಮಮ್ ಏನಿಲ್ಲ ಅಂದರೆ 10 to 15 ಮಿನಿಟ್ಸ್ವರೆಗೂ ಬಾಯ್ಲ್ ಮಾಡ್ತಾ ಬರಬೇಕು. ಈ ಥರ ಕೈ ಬಿಡ್ದಂಗೆ ಈ ಥರ ಸ್ಕ್ರಾಲ್ ಮಾಡ್ತಾ ಇದ್ದರೆ ಅದೊಂಥರ ಜೆಲ್ಲಿ ಟೈಪು ನಿಮಗೆ ಕನ್ವರ್ಟ್ ಆಗ್ತಾ ಬರುತ್ತೆ. ಈಗಿನ ಮಕ್ಕಳಂತೂ ಹೊರಗಡೆ ಐಟಮ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಮನೆಯಲ್ಲಿ ಈ ಥರ ನೀವು ಫ್ರೀ ಆಗಿದ್ದಾಗ ಒಂದು 2 ಐಟಮ್ನ ಯೂಸ್ ಮಾಡಿ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ದೇಹಕ್ಕೆ ತುಂಬ ತಂಪು. ಎಳ್ನೀರಿಂದ ಮಾಡೋದ್ರಿಂದ ನೋಡಿ ಇದೊಂಥರ ಜೆಲ್ಲಿ ಟೈಪ್ ನಿಮ್ಗೆ ಆಲ್ರೆಡಿ ಕನ್ವರ್ಟ್ ಆಗ್ತಾ ಇದೆ. ನಾನು 10 to 12 ಮಿನಿಟ್ಸ್ ಒಳಗೆ ಇದನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಸ್ಪೂನಲ್ಲಿ ಒಂದು 2 ಕೈಯಲ್ಲಿ ಮುಟ್ಟಿದ್ರೆ ಇದೊಂದು ಸ್ವಲ್ಪ ಜೆಲ್ಲಿ ಟೈಪ್ ಅಂಟಂಟು ಸಿಗುತ್ತೆ ನಿಮಗೆ ಕೈಗೆ. ಹಾಗಾಗಿ ಆಲ್ರೆಡಿ ರೆಡಿಯಾಗಿದೆ. ಇದಕ್ಕೆ ನಾನಿಲ್ಲಿ ಏನು ನೀವು ಕಾಯಿ ಇದ್ದರೆ ಕಾಯಿ ಹಾಕ್ಕೋಬೋದು, ಇಲ್ಲ ಎಳ್ನೀರದೇ ತೆಂಗಿನಕಾಯಿ ಇರುತ್ತಲ್ಲ ಅದನ್ನು ನೀವು ನೀಟಾಗಿ ಚಾಪ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ರೀ. ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನು ಹಾಕ್ಕೊಂಡು ಒಂದು 2 ನಿಮಿಷ, 2 ನಿಮಿಷ ಅದನ್ನು, ಜಾಸ್ತಿ ಬೇಡ, 2 ನಿಮಿಷ ಅದನ್ನು ಅದರೊಳಗಡೆ ಮಿಕ್ಸಿಂಗ್ ಆಗೋವರೆಗೂ ಸ್ಕ್ರಾಲ್ ಮಾಡಿ ಇಟ್ಕೊಂಡ್ರೆ ಸಾಕು ನೋಡಿ. ಈ ಥರ ಸ್ಟವ್ನ ಆಫ್ ಮಾಡಿ ಇಟ್ಕೊಂಡು ಒಂದು 2 to 3 ಮಿನಿಟ್ಸ್ ಹಾಗೆ ಬಿಡಿ. ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ನಿಮ್ಮ ಹತ್ರ ಯಾವುದಿರುತ್ತೋ ಆ ಥರ ಒಂದು ಬೌಲ್ಗೆ, ಚಿಕ್ಕದಾದರೂ ಓಕೆ, ದೊಡ್ಡದಾದರೂ ಓಕೆ ನೋಡಿ. ಈ ಥರ ಒಂದು ಬೌಲ್ಗೆ ನೀವು ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗೋಕ್ಕೆ ಹಾಗೆ ಬಿಡಬೇಕು. ಒಂದು 1/2 hour ಆದರೆ ಇದು ತಣ್ಣಗಾಗುತ್ತೆ. ಆಮೇಲೆ ಇದನ್ನು ಒಂದು 2 hours ಫ್ರಿಜ್ಜಲ್ಲಿ ಇಟ್ಟು ತೆಗಿಬೇಕು ನೋಡಿ. ಇದು ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ. ಒಂದು 2 hours ಇಟ್ಟರೆ ಸಾಕು ನೋಡಿ. ಸೈಡಲ್ಲೆಲ್ಲ ಫಸ್ಟ್ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ. ಆಮೇಲೆ ಮಧ್ಯದಲ್ಲಿ ನೀಟಾಗಿ, ಯಾಕೆಂದರೆ ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ, ಇದು ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ ನೋಡಿ. ಈ ಥರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ನೋಡಿ. ಅಗರ್ ಅಗರ್ ಜಲ್ಲಿ ಮತ್ತು ಕೋಕೋನಟ್ಟು, ಟೆಂಡರ್ ಕೋಕೋನಟ್ಟು, ಎಳ್ನೀರನ್ನ ಯೂಸ್ ಮಾಡಿಕೊಂಡು ರೆಡಿಯಾಗಿರುವಂಥ ಜಲ್ಲಿ ರೆಡಿಯಾಗಿದೆ ನೋಡಿ. ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ಯಾವ ಮಕ್ಕಳು ತಾನೇ ಮನೆಯಲ್ಲೇ ತಿನ್ನಲ್ಲ. ಈ ಥರ ಎಲ್ಲ ಐಟಮ್ನು ಮನೆಯಲ್ಲೇ ಮಾಡಿಕೊಡಿ. ಹೊರಗಡೆ ಐಟಮ್ಗಿಂತ ಮನೆಯೊಳಗಿರೋ ಐಟಮ್ ತುಂಬ ಬೆಸ್ಟು ಅಂತ. ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ, ಒಂದು ಲೈಕ್ಸು ಕಮೆಂಟ್ಸ್ನ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.